The relative humidity in percentage of a certain city for a month of 30 days was as follows. Humidity ಬರ್ದಿದ್ದಾರೆ ಇಲ್ಲಿ. Construct a grouped frequency distribution table with classes 84, 86 to 88. Which month or season do you think the data is about? Which month? What is the range of this data? ಮೊದಲನೇದಾಗಿ ಹುಡುಗರ ದಿಸ್ ಇಸ್ ರೇಂಜ್ ಏನಿದೆ, ಮತ್ತು ಕ್ಲಾಸ್ ವಿಡ್ತ್ ಏನಿದೆ, ಮತ್ತು ನಂಬರ್ ಆಫ್ ಡೇಸ್ ಏನು ತೊಗೊಬೇಕು. ಕ್ಲಾಸ್ ವಿಡ್ತ್ ಅವರೇ ಹೇಳಿದ್ದಾರೆ 2. ರೇಂಜು ಅವ್ರಿಗೆ ಕೊಟ್ಟಿದ್ದಾರೆ ಮಿನಿಮಮ್ ಇಸ್ 84 ಏನ ಇರುತ್ತೆ, 84.9 ಇದೆ ಅಷ್ಟೇ ಅಲ್ವಾ. ಹೈಯೆಸ್ಟ್ ಬಂದು 99, ಹಾಂ 100 ಅಂತೂ ಇಲ್ಲ, 99.2, 84.9. ಟ್ಯಾಲಿ ಫ್ರೀಕ್ವೆನ್ಸಿ ಮತ್ತು ಇಲ್ಲಿ ಹ್ಯೂಮಿಡಿಟಿ ಇನ್ ಪರ್ಸೆಂಟೇಜ್. ಲೋಯೆಸ್ಟ್ ಬಂದು 84 to 86, interval of 2, 86, 88, 90, 92, 94, 96, 98, 100. ಅಲ್ಲೇ ಆಗುತ್ತೆ. 88, 90, 92, 94, 96, 98, 100. 98.1 ಇಲ್ಲಿ ಬರುತ್ತೆ. 98.6 ಅಲ್ಲೇ, 99.2 ಮತ್ತಲ್ಲಿ 90.3, 90.3 ಇಲ್ಲಿ, 86.5 ಇಲ್ಲಿ ಬರುತ್ತೆ, 95.3, 95.3 ಇಲ್ಲಿ ಬರುತ್ತೆ, 92.9 ಇಲ್ಲಿ ಬರುತ್ತೆ, 96.3 ಇಲ್ಲಿ ಬರುತ್ತೆ. ಸೊ ಈ ಥರ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ 2 ಅಲ್ವಾ ಕ್ಲಾಸ್ ವಿಡ್ತ್ ಅವ್ರಿಗೆ ಕೊಟ್ಟಿದೆ ನೋಡಿ. ಇದು ನಿಮ್ಮ ಉತ್ತರ. One, 2, 7, 6, 7, 4. 1, 2, 4, 6, 12, 19, 19 plus 7 is 26, and 30 days. ಟೋಟಲ್ ಡೇಸ್. ಸೊ ಟ್ಯಾಲಿ ಸರಿ ಇದೆ ಅಂತ ಹೇಳಿ ಅರ್ಥ ಆಯಿತು ನೋಡಿ. ಈ ಥರ ಮಾಡ್ಕೊಬೇಕು ನೀವು. ಟ್ಯಾಲಿಗಿಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದೊಂದೇ ಪ್ರಶ್ನೆ ಉತ್ತರ ಕೊಡಬೇಕು. ಕನ್ಸ್ಟ್ರಕ್ಟ್ ಗ್ರೂಪ್ಡ್ ಡನ್. ವಿಚ್ ಮಂತ್ ಆರ್ ಮಾನ್ಸೂನ್ ಆರ್ ಸೀಸನ್? ಮಾನ್ಸೂನ್ ಸೀಸನ್. ಏನಕ್ಕೆ ಹೇಳಿ? ಹ್ಯೂಮಿಡಿಟಿ ಹೆಚ್ಚಿದೆ. ಆ್ಯಸ್ ಹ್ಯೂಮಿಡಿಟಿ is high. What is the range of this data? Range, the lowest value to the highest value. ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ. ಲೋಯೆಸ್ಟ್ ವ್ಯಾಲ್ಯೂ ಅದು, ಹೈಯೆಸ್ಟ್ ವ್ಯಾಲ್ಯೂ ಸರಿ ಇದೆ ಅಲ್ವಾ. ಇದು ಅನ್ಗ್ರೂಪ್ ಡೇಟಾ, ಇದು ಗ್ರೂಪ್ ಡೇಟಾ, ಎರಡು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಎಷ್ಟು ಅಡ್ವಾಂಟೇಜು ಕೋಡಿಂಗು. ಮತ್ತು ಕೆಲಸ ಇನ್ನೇನಿಲ್ಲ, ಇದೊಂದು ಕೆಲಸ ಇದು ಟೈಪ್ ಮಾಡಿ ನೀವು ಬಿಡ್ತು ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ಮಾಡುತ್ತೆ. ಕ್ಲಾಸ್ ಬಿಡ್ತು ನೀವು ಡಿಸೈಡ್ ಮಾಡಿಕೊಡ್ಬೇಕು ಆಯಿತಾ. ಸೊ ಇದು ನಿಮ್ಮ ಉತ್ತರ.